ಹಾಯ್ ಎಲ್ರಿಗೂ ನಮಸ್ಕಾರ. ಅಧಿಪತ್ರ ರೂಪೇಶ್ ಶೆಟ್ಟಿ, ಪ್ರಕಾಶ್ ತುಮಿನಾಡು, ರಘು ಪಾಂಡೇಶ್ವರ್, ಜಾಹ್ನವಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾನ ಚಾಯನ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಹೇಗಿತ್ತು ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಧಿಪತ್ರ 2005ನೇ ಇಸವಿಯಲ್ಲಿ ಕರಾವಳಿ ಭಾಗದಲ್ಲಿ ನಡೆಯೋ ಕತೆ. ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಪೊಲೀಸ್ ಆಫೀಸರ್. ಉಡುಪಿ ಜಿಲ್ಲೆಯ ಶಿವಪುರ ಅನ್ನೋ ಊರಿನಲ್ಲಿ ರಿಟೈರ್ಡ್ ಆಫೀಸರ್ ಸೇರಿದಂತೆ ಸರಣಿ ಕೊಲೆಗಳು ಆಗ್ತಾ ಇರುತ್ತೆ. ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ ಪಿಸ್ತೂಲ್ ಕಾಣೆಯಾಗಿರುತ್ತೆ. ಹಾಗೂ ಆ ಊರಿನ ಬೆಟ್ಟದಲ್ಲಿ ಬ್ರಹ್ಮ ರಾಕ್ಷಸ ಇರ್ತಾನೆ. ಆ ಊರಿಗೆ ಹೊಸದಾಗಿ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಆತ್ರೇಯ ಆ ಕೇಸ್ಗಳನ್ನು ಹೇಗೆ ತನಿಖೆ ಮಾಡ್ತಾನೆ ಅನ್ನೋದೇ ಸಿನಿಮಾದ ಕತೆ. ಕರಾವಳಿ ಭಾಗದ ಸಿನಿಮಾ ಆದ ಕಾರಣ ಆ ಭಾಗದ ಕೆಲವು ನಟರು ಇರಬೇಕಾಗುತ್ತೆ. ಅವರೆಲ್ಲ ಇದ್ದಾರೆ. ರಂಗಿತರಂಗ, ಉಳಿದವರು ಕಂಡಂತೆ ಕಾಂತಾರ ಸಿನಿಮಾಗಳ ಕೆಲವೊಂದು ಪಾತ್ರಗಳನ್ನು ಅದೇ ರೀತಿ ಮ್ಯಾನರಿಸಮ್ ಕೊಟ್ಟು ಆ್ಯಕ್ಟ್ ಮಾಡಿಸಿದ್ದಾರೆ. ಇಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರೋ ಕಾನ್ಸೆಪ್ಟ್ ಇಷ್ಟ ಆಯಿತು. ಪತ್ತೆದಾರಿ ಸಿನಿಮಾ ಅಲ್ವಾ, ಸ್ವಲ್ಪ ಮಟ್ಟಿಗೆ ಕುತೂಹಲ ಇತ್ತು. ಸಿನಿಮಾ ಫಸ್ಟ್ ಹಾಫ್ ಡೀಸೆಂಟಾಗಿಯೇ ಹೋಗ್ತಾ ಇತ್ತು. ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಅನ್ನೋ ರೀತಿ ಕೊಟ್ಟು ಇಂಟರ್ವೆಲ್ ಕೊಟ್ಟರು. ಆದರೆ ಇವಾಗೆಲ್ಲ ಆ ಥರದ ಟ್ವಿಸ್ಟ್ ವರ್ಕ್ ಆಗಲ್ಲ, ಅದೆಲ್ಲ ಎಕ್ಸ್ಪೆಕ್ಟೆಡೇ. ಸೆಕೆಂಡ್ ಹಾಫ್ ಶುರುವಾದ ತಕ್ಷಣವೇ ಸ್ವಲ್ಪ ಬೋರಿಂಗ್ ಅನ್ಸೋದಕ್ಕೆ ಶುರುವಾಯಿತು. ಇದ್ರ ಮಧ್ಯೆ ಸ್ವಲ್ಪ ಮಜಾ ಕೊಡ್ತಾ ಇದ್ದಿದ್ದು ಪ್ರಕಾಶ್ ತುಮಿನಾಡು ಅವರ ಕಾಮಿಡಿ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದೋ ಕ್ಯಾರೆಕ್ಟರ್ ಅದು. ಸೆಕೆಂಡ್ ಹಾಫ್ನಲ್ಲಿ ಎಲ್ಲೋ ಒಂದು ಕಡೆ ಎಡವಿ ಬಿಟ್ರಾ ಅನ್ಸೋದಕ್ಕೆ ಶುರುವಾಗಿತ್ತು. ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡೋದಕ್ಕೆ ಅಂತ ಒಂದಷ್ಟು ಸಸ್ಪೆನ್ಸ್ಗಳನ್ನು ಇಟ್ಕೊಳ್ಳೋ ಉದ್ದೇಶದಿಂದ ಪ್ರೀ ಕ್ಲೈಮ್ಯಾಕ್ಸ್ನ ತುಂಬ ಬೋರಿಂಗ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅದು ಏನು ಹೇಳಬೇಕು ಅಂತ ಇದರ ಬೇಗ ಹೇಳ್ರು ಅನ್ನೋಷ್ಟು. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಆದರೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆದ ಬೋರಿಂಗ್ ಎಕ್ಸ್ಪೀರಿಯನ್ಸ್ಗೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಮನಸ್ಸೇ ಹೋಗ್ಬಿಟ್ಟಿತ್ತು. ಸಿನಿಮಾದಲ್ಲಿ BGM ಚೆನ್ನಾಗಿತ್ತು. ಒಂದೆರಡು ಹಾಡುಗಳಿದ್ವು, ಕೇಳುವಾಗ ಮಜಾ ಕೊಟ್ಟು. ಆದರೆ ಆಮೇಲೆ ನೆನಪಲ್ಲಿ ಉಳಿಲಿಲ್ಲ. ಸಿನಿಮಾದಲ್ಲಿ ಕಾಮಿಡಿನೂ ಇದೆ. ನಾನು ಆಗಲೇ ಹೇಳ್ದಂಗೆ ಪ್ರಕಾಶ್ ತುಮಿನಾಡ್ ಅವರ ಪ್ರೆಸೆನ್ಸ್ ಸಿನಿಮಾದ ತೂಕನ ಜಾಸ್ತಿ ಮಾಡ್ತು. ರೂಪೇಶ್ ಶೆಟ್ಟಿ ಆ್ಯಕ್ಟಿಂಗ್ ವಿಚಾರದಲ್ಲಿ ತುಂಬಾ ಇಂಪ್ರೂವ್ ಆಗಬೇಕು. ಹೀರೋನ ನೋಡುವಾಗ ಅವನು ಹೀರೋ ಅಂತ ಅನ್ನಿಸ್ಬೇಕು. ಬೇರೆಯವರ ಥರ ಇವನು ಒಬ್ಬ ಸೈಡ್ ಆ್ಯಕ್ಟರ್ ಅಂತ ಅನ್ನಿಸ್ಬಾರ್ದು. ಆ ಥರದ ಸ್ಕ್ರೀನ್ ಪ್ರೆಸೆನ್ಸ್ ಬೆಳೆಸ್ಕೋಬೇಕು. ಇನ್ನು ಜಾಹ್ನವಿ ಅವರ ಕ್ಯಾರೆಕ್ಟರ್ ಇಲ್ಲಿ ಅವರೊಬ್ಬರು ಪತ್ರಕರ್ತೆ. ಆ್ಯಕ್ಟಿಂಗ್, ಡೈಲಾಗ್ ಡೆಲಿವರಿ ಅಂತ ಏನಿಲ್ಲ. ಸುಮ್ಮನೆ ನಿಂತ್ಕೊಂಡು ನ್ಯೂಸ್ ಓದ್ದಂಗೆ ಏನೋ ಒಂದು ಡೈಲಾಗ್ ಹೇಳ್ತಿರ್ತಾರೆ ಅಷ್ಟೇ. ಭಾಷೆ ಗೊತ್ತಿಲ್ಲದೆ ಇರೋರ ಹತ್ರ ಭಾಷೆ ಮಾತಾಡ್ಸೋಕ್ಕೆ ಹೋಗಬೇಡಿ, ಕೇಳಕ್ಕೆ ಚೆನ್ನಾಗಿರಲ್ಲ. ಜಾಹ್ನವಿ ಅವರು ಮಂಗಳೂರು ಕನ್ನಡನ ಕೆಲವೊಂದು ಸೀನ್ಗಳಲ್ಲಿ ಮಾತಾಡಿದ್ದಾರೆ. ಅದು ಕೇಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾರೇ ಆಗ್ಬೋದು, ಉತ್ತರ ಕರ್ನಾಟಕಕ್ಕೆ ಒಂದು ಸ್ಲ್ಯಾಂಗ್ ಇದೆ, ಕರಾವಳಿ ಭಾಗಕ್ಕೆ ಒಂದು ಸ್ಲ್ಯಾಂಗ್ ಇದೆ, ಹಳೆ ಮೈಸೂರು ಭಾಗಕ್ಕೆ ಒಂದು ಸ್ಲ್ಯಾಂಗ್ ಇದೆ. ಆ ಭಾಗದ ಸ್ಲ್ಯಾಂಗ್ ನಮಗೆ ಗೊತ್ತಿಲ್ಲ ಅಂದರೆ ಮಾತಾಡಕ್ಕೆ ಹೋಗಬೇಡಿ. ಸಿನಿಮಾದಲ್ಲಿ ಭೂತಕೋಲದ ವೇಷ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ದೈವ ಅನ್ನೋದು ಸಿನಿಮಾದ ಕಾಂಟೆಂಟ್ ಆಗಿಬಿಟ್ಟಿದೆ. ಅದನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊತಾ ಇದ್ದಾರೆ. ಡೈರೆಕ್ಷನ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಿತ್ತು. ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ಸೆಟ್, ನ್ಯೂಸ್ ಪ್ರಿಂಟಿಂಗ್ ಪ್ರೆಸ್ಗೆ ಹಾಕಿರೋ ಸೆಟ್, ಸ್ವಲ್ಪ ಜಾಸ್ತಿ ಪ್ರಾಪರ್ಟೀಸ್ ಇಟ್ಟಿದ್ರೆ ನೋಡೋಕೆ ಚೆನ್ನಾಗಿರ್ತಿತ್ತು. ಸೊ ಫೈನಲಿ ಇದೊಂದು ಅವರೇಜ್ ಸಿನಿಮಾ. ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಥರ ಇದೆ, ರಂಗಿತರಂಗ ಥರ ಇದೆ ಅಂತೆಲ್ಲ ಹೇಳ್ತಾ ಇರೋದು ನೋಡಿದೆ. ಆ ಥರದ ಮಾತುಗಳಿಗೆ ಕಿವಿ ಕೊಡಬೇಡಿ. ರೂಪೇಶ್ ಶೆಟ್ಟಿ ಅವರು ತುಂಬಾ ಇಂಪ್ರೂವ್ ಆಗಬೇಕು. ಸೊ ಇದು ಅಧಿಪತ್ರ ಸಿನಿಮಾದ ಕುರಿತಾಗಿ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.